ಓಕೆ, ಮುಂದಿನ ಸುದ್ದಿ ನೋಡ್ತಾ ಹೋಗೋದಾದ್ರೆ ಮಂಡ್ಯದ ನಾಗಮಂಗಲದಲ್ಲೂ ಕೂಡ LPG ಗ್ಯಾಸ್ನ ಸಮಸ್ಯೆ ತಲೆದೋರ್ತಾ ಇದೆ. ಅಡುಗೆಗೆ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಗೃಹಿಣಿಯರು ಪರದಾಡ್ತಾ ಇದ್ದಾರೆ. ಗ್ಯಾಸ್ ಏಜೆನ್ಸಿಗೆ ಮುತ್ತಿಗೆ ಹಾಕಿದ್ದಾರೆ ಗೃಹಿಣಿಯರು. ಇಲ್ಲಿ ಜನರಿಗೆ ಸಿಲಿಂಡರ್ ಕೊಡದೆ SR ಗ್ಯಾಸ್ ಏಜೆನ್ಸಿ ಕಳ್ಳಾಟ ಆಡ್ತಾ ಇದೆ ಅಂತ ಆರೋಪ. ಸಮರ್ಪಕ ಸಿಲಿಂಡರ್ ಪೂರೈಕೆ ಗೃಹಿಣಿಯರು ಆಗ್ರಹಿಸ್ತಾ ಇದ್ದಾರೆ. ಭರ್ತಿ ಸಿಲಿಂಡರ್ಗೆ ಬೆಳಗ್ಗೆಯಿಂದ ಕೂಡ ಮಹಿಳೆಯರು ಕ್ಯೂ ನಿಂತಿದ್ದಾರೆ. ಜನರಿಗೆ ಸಿಲಿಂಡರ್ ಇದ್ದೂ ಕೂಡ ಕೊಡದೆ ಕಳ್ಳಾಟಗಳನ್ನ ಗ್ಯಾಸ್ ಏಜೆನ್ಸಿಯವರು ಮಾಡ್ತಾ ಇದ್ದಾರೆ ಅಂತ. ಅಂದರೆ ಅಲ್ಲಿಗೆ ಕೃತಕ ಅಭಾವದ ಮೊದಲನೇ ಹಂತ ಇದು, ಮೊದಲನೇ ಭಾಗ. ಬೆಳಗ್ಗೆಯಿಂದ ಮಹಿಳೆಯರೋ ಪುರುಷರೋ ಯಾರೋ ಮನೆಗೆ ಸಿಲಿಂಡರ್ ಬೇಕು ಅಂದರೆ ಎಲ್ಲರೂ ಬರ್ತಾರೆ. ಅವರೆಲ್ಲ ಬಿಸಿಲಲ್ಲಿ ಕಾಯ್ಕೊಂಡು ಕೂತಿದ್ದಾರೆ. ಇದ್ದು ಯಾಕೆ ಕೊಡ್ತಾ ಇಲ್ಲ, ಏನು ಕುತಂತ್ರಿ ಕೆಲಸ ಯಾಕೆ, ಮತ್ತು ಇದರಿಂದ ಅವ್ರಿಗೆ ಸಿಗೋ ಲಾಭ ಏನು, ಅಥವಾ ಕಾಳಸಂತೆಯಲ್ಲಿ ಎಲ್ಲಾದರೂ ಮಾರ್ಕತಾ ಇದ್ದಾರಾ, ಇವೆಲ್ಲವೂ ಗೊತ್ತಾಗಬೇಕಾಗಿದೆ. ಕೊಡ್ತಾರೆ, ಬನ್ನಿ ಸರ್, ನೀವು ಇಲ್ಲಿಗೆ ನೀವು ಬನ್ನಿ ಸರ್. ಅದೇನು ಜನಕೊಂತ ಬಗೆಹರಿಸಿ ಬನ್ನಿ ಸರ್. ಪ್ರಯೋಜನವಿಲ್ಲ, ನೆನ್ನೆ ಎಲ್ಲ ಮಾಡ್ಕೊಂಡು ಹೋದ್ರು ಸರ್. ಏನು ಸರ್, ರಾತ್ರಿ 2 ಗಂಟೆ ಸರ್, 2 ಗಂಟೆಯಿಂದ ಕಾಯ್ಕೊಂಡು ಕೂತಿರೋದು ಸರ್ ನಾವು. ಸರ್ ಎಂತೆಂತಾರೆ ಅವರೇ, ಬಿ ಪಿ ಅವರವ್ರೆ, ಶುಗರ್ ಅವರವ್ರೆ, ಎಲ್ಲ ಏನು ಸರ್ ಮಾಡ್ತಾರೆ. ಬನ್ನಿ ಸರ್, ನೀವು ಬನ್ನಿ ಸರ್, ನೀವು ಸ್ಪಾಟ್ ಬನ್ನಿ ಸರ್, ನೀವು ಬನ್ನಿ ಸರ್. ನಾವು ಅಲ್ಲಿಗೆ ಬರ್ದಾಗ ಹೇಳಿ ಸರ್. ನಾವು ನಾನೇ ಗ್ಯಾಸ್ ತಗೊಂಡು 3 ತಿಂಗಳಾಗಿದೆ, ಇದುವರೆಗೂ ಒಂದು ಗ್ಯಾಸ್ ಕೊಟ್ಟಿಲ್ಲ. ಇವನ್ ಕೇಳಿದ್ರೆ ಅವನ ಮೇಲೆ ಹೇಳ್ತಾನೆ, ಅವನ್ ಕೇಳಿದ್ರೆ ಇವನ್ ಮೇಲೆ ಹೇಳ್ತಾನೆ. ಗೋಡನ್ಗೆ ಮೊನ್ನೆ ದಿವಸ ಗೋಡನ್ಗೆ ಹೋಗಿದ್ದೀವಿ. ನಮ್ಮ ಮನೆಯವ್ರ ಕಾಲಾಗಲ್ಲ, ಪೇಸೆಂಟು ಗಾಡಿ ಹಿಂದೆನೆ ಬಂದಿದ್ದಾರೆ. ಗಾಡಿಯಿಂದ ಬಂದ್ರೆ ಅಲ್ಲಿ ಕೊಡ್ತೀನಿ ಅಂತ ಇಲ್ಲಿ ವಿತರಣೆ ಮಾಡಿದ್ರು. ಇಲ್ಲೂ ನಮ್ಗೆ ಸಿಗ್ಲಿಲ್ಲ. ತಿರ್ಗಾ ಆಫೀಸ್ ಹತ್ರ ಹೋಗಿ ಬುಕ್ ಆಗಿದೆ, ನಿಮ್ದು ಮನೆಗೆ ಕಳಿಸ್ತೀವಿ ಹೋಗಿ ಅಂದ್ರು. ಯಾವ ಮನೆಗೆ ಡೆಲಿವರಿ ಕೊಟ್ಟವ್ರೆ ಒಂದೇ ಒಂದು ನನಗೆ ಮಾಹಿತಿ ತೋರಿಸಿ. ಇವ್ರು ಮನೆ ಕೊಡ್ತೀನಿ ಅಂತ ಎಲ್ಲರನ್ನೂ ಕಳಿಸ್ತಾ ಇದ್ದಾರಲ್ಲ. ನಾನೇ ಗ್ಯಾಸ್ ತಗೊಂಡು 3 ತಿಂಗಳಾಗಿದೆ, ಇದುವರೆಗೂ ಒಂದು ಗ್ಯಾಸ್ ಕೊಟ್ಟಿದ್ದು. ಫೆಬ್ರವರಿ ತಿಂಗಳಿಂದ ಕಾಯ್ತಾ ಇದೀವಿ. ಇಲ್ಲ ಅಂತಂದ್ರೆ ಬರೀ ಮನೆಯಲ್ಲಿ ಇದಕ್ಕೆ ಗೋಡನ್ಗೂ ಇಲ್ಲಿಗೂ ಬರೀ 1,000 1,500 ನಾವೆಲ್ಲ ಕಳ್ಕೊಂಡಿದ್ವಿ ದುಡ್ಡನ್ನ. ಅಲ್ಲೂ ಸಿಗ್ತಾರೆ, ಇಲ್ಲೂ ಸಿಗ್ತಾ ಇಲ್ಲ ಅಂತಂದ್ರೆ ಹೆಂಗಣ್ಣ? ನಮ್ಗೆ ಸಮಸ್ಯೆನೇ ನಮ್ಗೆ.